ಈ ಸಕ್ಕರೆ ಕಾಯಿಲೆನ ಕಂಡುಹಿಡಿಯೋದು ಭಾಳ ಈಸಿ. ನೀವು ಫಸ್ಟ್ ಟೈಮು ರ್ಯಾಂಡಮ್ ಬ್ಲಡ್ ಶುಗರ್ ಅಂತೀವಿ, RBS ಅಂತೀವಿ. ಹೋಗಿ ಬ್ಲಡ್ ಶುಗರ್ ಟೆಸ್ಟಿಗೆ ಕೊಡಿ, 220 ಬರುತ್ತೆ, 240 ಬರುತ್ತೆ. ನೆಕ್ಸ್ಟ್ ಡೇನೇ ನಾವು ಅವ್ರಿಗೆ ಹೇಳ್ತೀವಿ, ದಯವಿಟ್ಟು 3 ಸಾರಿ ಮಾಡಿಸಿ. ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಎಷ್ಟಿರಬೇಕು ಡಾಕ್ಟ್ರೇ? 124ರ ಒಳಗಿರಬೇಕು. ಒಂದಿನ ಅಲ್ಲ, 3 ದಿನ ಮಾಡಿಸ್ಬೇಕು. ಯಾಕಂದರೆ ಒಂದಿನ ಏನೋ ಹಿಂದಿನ ದಿನ ನೀವು ಜಾಸ್ತಿ ಸಕ್ಕರೆ ತಿಂದಿರ್ಬೋದೋ ಏನೋ, ಅದಕ್ಕೆ 3 ದಿನ ನಾವು ಹೇಳ್ತೀವಿ. ಸೇಮ್ ಲ್ಯಾಬ್ ಸೇಮ್ ಟೈಮ್. ಫಾಸ್ಟಿಂಗ್ ಬ್ಲಡ್ ಶುಗರ್ 120 mg/dL ಒಳಗಡೆ ಇರಬೇಕು. ಪೋಸ್ಟ್ ಪ್ರಾಂಡಿಯಲ್ ಅಂದರೆ 2 ಇಡ್ಲಿನೋ 2 ಚಪಾತಿನೋ ತಿನ್ನಿ 2 ಅವರ್ಸ್ ನಾವು ಮಾಡಿಸ್ಕೊಳ್ಳಿ, 160ರೊಳಗಿರಬೇಕು. ಇವೆರಡಕ್ಕಿಂತ ಇಂಪಾರ್ಟೆಂಟು ಈ ಗ್ಲೈಕಾಸಿಕೇಟೆಡ್ ಹಿಮೋಗ್ಲೋಬಿನ್ ಅಂತ ಮಾಡ್ತೀವಿ, HbA1c. ಇದೇನಾದರೂ ನೀವು ಫಸ್ಟ್ ಟೈಮ್ ಮಾಡಿಸ್ದಾಗೆ 6 ಇದ್ದರೆ ಯು ಆರ್ ನಾಟ್ ಡಯಾಬಿಟಿಕ್, 6.5 ಇದ್ದರೆ ಯು ಆರ್ ಬಾರ್ಡರ್ ಲೈನ್ ಡಯಾಬಿಟಿಕ್ ಅಥವಾ ವಾಚ್ ಆ್ಯಂಡ್ ವೆಯ್ಟ್. ಅದೇ 7.5, 8 ಇತ್ತು ಅಂದರೆ ಯು ಆರ್ 100% ಡಯಾಬಿಟಿಕ್ ಅಂತ ಹೇಳ್ತೀವಿ. ಸೊ ಒಂದು ಸಾರಿ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದಾಗ ಎಲ್ರಿಗೂ ಆತಂಕ ಶುರುವಾಗುತ್ತೆ. ಅಯ್ಯೋ, ನನಗೆ ಸಕ್ಕರೆ ಕಾಯಿಲೆ ಬಂದುಬಿಟ್ಟಿದೆ, ನಾನು ನಿನ್ನ ಮೇಲೆ ಅನ್ನ ಉಣ್ಣಬಾರ್ದಂತೆ. ಸ್ಪಷ್ಟವಾಗಿದ್ದು ಈ ಗಂಟೆಗಟ್ಟಲೆ ಮಾತಾಡ್ಬೋದು ನಾನು ಡಯಾಬಿಟಿಸ್ ಮೇಲೆ. ಸ್ಪಷ್ಟವಾಗಿ ನೀವು 3 ಮಾಹಿತಿ ಕೊಡ್ತೀನಿ. ಸಕ್ಕರೆ ಕಾಯಿಲೆ ಬಂದವರಿಗೆ 3 ಇಂಪಾರ್ಟೆಂಟ್: ಡಯಟ್, ಎಕ್ಸರ್ಸೈಸ್ ಆ್ಯಂಡ್ ಡ್ರಗ್ಸ್. 3ನೇದು ಡ್ರಗ್ಸು ನೆನಪಿಡಿ. ಫಸ್ಟ್ ಡಯಟ್ ಅಂದರೆ ಏನು ಡಾಕ್ಟ್ರೇ? ಆದಷ್ಟು ನೀವು ಸಕ್ಕರೆ ಕಾಯಿಲೆ ಬಂದ ಮೇಲೆ ಸಕ್ಕರೆ, ಬೆಲ್ಲ, ಜೇನುತುಪ್ಪನ ಅವಾಯ್ಡ್ ಮಾಡಿ. ಇದು ಭಾಳ ಇಂಪಾರ್ಟೆಂಟು. ಮೊದಲೇ ನಾನು ತಿಂತಿದ್ನಲ್ಲ, ಅವತ್ತು ತಿಂತಿದ್ರೆ ಏನು ಚಿಂತೆ ಇಲ್ಲ, ಅದರಿಂದ ನಿನಗೇನು ಡಯಾಬಿಟಿಸ್ ಬಂದಿಲ್ಲ. ಈಗ ಡಯಾಬಿಟಿಸ್ ಬಂದಿದೆ, ಸೊ ಅವಾಯ್ಡ್ ಮಾಡಿ. ನೀರು ಜಾಸ್ತಿ ಕುಡೀರಿ. ಇದು ಭಾಳ ಇಂಪಾರ್ಟೆಂಟ್. ಆಹಾರದಲ್ಲಿ ಅನ್ನ, ಮುದ್ದೆ, ಚಪಾತಿ 3 ಒಂದೇ. ನಾವು ಕ್ಯಾಲ್ರಿ ವ್ಯಾಲ್ಯೂ ಅಂತೀವಿ. ನಿಮ್ಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ನೀರಿಗೆ ಕ್ಯಾಲ್ರಿ ಇಲ್ಲ. ನೀವು ಎಷ್ಟು ಲೀಟ್ರ್ ನೀರು ಕುಡಿದ್ರೂ ಕೂಡ 1 ಗ್ರಾಮ್ ಶುಗರು ನಿಮ್ಮ ಬಾಡಿ ಒಳಗೆ ಹೋಗಲ್ಲ. ಅದೇ ನೀವು 1 ಟೀ ಕುಡಿದ್ರೆ, 3 ಟೀ ಕುಡಿದ್ರೆ ಅರ್ಧ ತಟ್ಟೆ ಅನ್ನ ಉಂಡಂಗೆ. ಅಂದರೆ ಪ್ರತಿಯೊಂದು ಆಹಾರದಲ್ಲೂ ಶುಗರ್ ಇರುತ್ತೆ. ಅದನ್ನು ನಾವು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ಈಗ ಒಂದಿಷ್ಟು ಸಕ್ಕರೆ ತೊಗೊಂಡು ಬಾಯಿಗೆ ಹಾಕ್ಕೊಂಡ್ರೆ ನಿಮ್ಮ ಬ್ಲಡ್ ಶುಗರ್ ಜುಯ್ ಅಂತ ಮೇಲೆ ಹೋಗಿ ಕೆಳಗಡೆ ಬರುತ್ತೆ. ಅದೇ ಮುದ್ದೆ ಉಂಡ್ರೆ ಹಿಂಗೆ ಹೋಗುತ್ತೆ. ಅದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ರೇಷನ್ ಅಂಗಡಿ ನೀವು ದಪ್ಪಕ್ಕಿ ಅನ್ನ ಅಂತ ಅರ್ಥ. ಕೆಂಪಕ್ಕಿ, ದಪ್ಪಕ್ಕಿ, ತೌಡಿರೋ ಅನ್ನನ ತಿಂದರೆ ಮುದ್ದೆಗೂ ಅನ್ನಕ್ಕೂ ವ್ಯತ್ಯಾಸ ಇಲ್ಲ. ನೀವೆಷ್ಟಾದ್ರು ತಿನ್ನಿ. ಜನಗಳಿಗೆ ಅದಕ್ಕೆ ನಾನು ಭಾಳ ಸರಳವಾಗಿ ಅರ್ಥ ಆಗಲಿ ಅಂತ 4 ಟೀ ಹೇಳ್ತೀನಿ ಯಾವಾಗಲೂ. 4 ಟೀ ಗಮನದಲ್ಲಿ ಇಟ್ಕೊಳ್ಳಿ. ಹಂಗಂದ್ರೆ ಏನು ಡಾಕ್ಟ್ರೆ 4 ಟೀ ಕುಡಿಬೇಕಾ? ಇಲ್ಲ, ತಟ್ಟೆ ತುಂಬ ತರಕಾರಿ ತಿನ್ನಿ. ನಿಮ್ಮ ತಟ್ಟೆಯಲ್ಲಿ ಇಷ್ಟಪ್ಪ ಮುದ್ದೆ ಇದ್ದರೆ ಇಷ್ಟು ಸೊಪ್ಪು ತರಕಾರಿಗಳು, ಆಲೂಗಡ್ಡೆ, ಬೀಟ್ರೂಟ್ 2 ಕಡಿಮೆ ಇರಲಿ. ಬೇರೆವೆಲ್ಲ ಸೌತೆಕಾಯಿ, ಮೂಲಂಗಿ, ನುಗ್ಗೆಕಾಯಿ ಹೊಟ್ಟೆ ತುಂಬ ಅವನ್ನೇ ತಿನ್ನಬೇಕು. ಯಾಕಂದರೆ ಅದರೊಳಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುತ್ತೆ. ದಿನಕ್ಕೊಂದು ಹಣ್ಣು ತಿನ್ಬೋದು, ಒಂದು ಚೇಪೆ ಹಣ್ಣು, ದ್ವಾರ ಇರೋ ಹಣ್ಣು, ಒಂದು ಪಪಾಯ, ಒಂದು ಒಪ್ಪು ತಿನ್ಬೋದು. ನೀರು ಜಾಸ್ತಿ. ನಾನ್ ವೆಜಿಟೇರಿಯನ್ ತಿಂತೀರಾ? ಡೆಫಿನೆಟ್ಲಿ ತಿನ್ಬೋದು. ಬೀಗ್ರೂಟದಲ್ಲಿ ಹಾಕಿದಂಗೆ ಒಂದು ಅರ್ಧ kg ತಿನ್ನಬಾರ್ದು, 2 ಪೀಸು ಡೈಲಿ ತಿನ್ನಿ, ಪರವಾಗಿಲ್ಲ, ತಿನ್ಬೋದು. ಕ್ವಾಂಟಿಟಿ ಕಡಿಮೆ ಇರಬೇಕು. ಸೊ ಇವು ವೆರಿ ಇಂಪಾರ್ಟೆಂಟು. ಸಕ್ಕರೆ, ಬೆಲ್ಲ, ಜೇನುತುಪ್ಪ ನಾನು ಬೇಡ ಅಂದೆ. ಮೊನ್ನೆ ತಾನೇ ಶ್ರೀರಾಮನವಮಿ ಆಯಿತು, ಉಗಾದಿ ಹಬ್ಬ. ಮನೆ ಮಕ್ಕಳೆಲ್ಲ ಒಬ್ಬಟ್ಟು ತಿಂತಾರೆ, ನಿಮಗೂ ಆಸೆ ಆಗುತ್ತೆ. ನಾನು ಯೂಶ್ವಲಿ ಹೇಳ್ತೀನಿ, ಒಂದು ಒಬ್ಬಟ್ಟು ತಿನ್ನಿ ತುಪ್ಪ ಹಾಕ್ಕೊಂಡು, ಆದರೆ ಇಷ್ಟು ಕೋಸಂಬರಿ ತಿನ್ನಿ. ಚಿತ್ರಾನ್ನ ಬೇಡ, ಪಾಯಸ ಬೇಡ, ಪಕೋಡ ಬೇಡ, ಅವೆಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ಕೊಟ್ಬಿಡಿ. ನೀವು ಒಂದು ಒಬ್ಬಟ್ಟು, ಕೋಸಂಬರಿ. ಇದು ಹೆಂಗೆ ಈಸಿಲಿ ನಿಮಗೆ ಕಾಂಪೆನ್ಸೇಟ್ ಆಗುತ್ತೆ ಅಂದರೆ, ಒಬ್ಬಟ್ಟಿನ ಶುಗರು ಹಿಂಗೆ ಹೋಗುತ್ತೆ, ಕೋಸಂಬರಿ ಶುಗರ್ ಹಿಂಗೆ ಹೋಗುತ್ತೆ. 2 ಒಟ್ಟಿಗೆ ಇದ್ದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗೋಲ್ಲ. ಇಷ್ಟು ಸರಳ. ಇಷ್ಟು ಅರ್ಥ ಮಾಡಿಕೊಂಡ್ರೆ ನೀವು ಸಾಕು.